ಮೊಬೈಲ್ ಕರೆ ಮೂಲಕ ಪಿಡಿಒಗಳು ಕೇಂದ್ರ ಸ್ಥಾನದಲ್ಲಿ ಇರೋ ಬಗ್ಗೆ ಚೆಕ್. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆಯುತ್ತಿದೆ ಸಭೆ. ಪಿಡಿಒಗಳ ಕಾರ್ಯಾಧ್ಯಕ್ಷತೆ ಬಗ್ಗೆ ಸಚಿವರ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಮಳೆ ಹಾನಿಗಳ ಬಗ್ಗೆ ಸಚಿವ ಸಂತೋಷ್ ಲಾಡ್ ಅಧಿಕಾರಿಗಳಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಧಾರವಾಡದಲ್ಲಿ ಮಳೆ ಹಾನಿ ಹಿನ್ನೆಲೆ ಕೇಂದ್ರ ಸ್ಥಾನ ಬಿಡದಂತೆ ಸೂಚಿಸಿದ ಸಚಿವ ಸಂತೋಷ್ ಲಾಡ್ ವಿವಿಧ ಗ್ರಾಮ ಪಂಚಾಯಿತಿ ಪಿಡಿಒಗಳಿಗೆ ಮೊಬೈಲ್ ಕರೆ ಮಾಡಿದ್ದಾರೆ. ಮಳೆ ಹಾನಿ ಕುರಿತು ಸಭೆಯಲ್ಲಿಯೇ ಪಿಡಿಒಗಳಿಗೆ ಸರ್ಪ್ರೈಸ್ ಕಾಲ್ ಮಾಡಿದ್ದು 10ಕ್ಕೂ ಹೆಚ್ಚು ಪಿಡಿಒಗಳಿಗೆ ಸಚಿವರು ಕರೆ ಮಾಡಿದ್ದು ಜನರ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲವೆಂಬ ದೂರು ಬಂದಿದೆ. ಈ ಹಿನ್ನೆಲೆ ರಿಯಾಲಿಟಿ ಚೆಕ್ ಮಾಡಿದ್ದಾರೆ ಸಚಿವರು. ಫೋನ್ ಕರೆ ಚೆಕ್ ಬಳಿಕ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಮಳೆ ಮುಗಿಯುವವರೆಗೂ ಕೇಂದ್ರ ಸ್ಥಾನ ಬಿಡಬಾರದು. ಹಳ್ಳಿಯ ಅಧಿಕಾರಿಗಳು ಸ್ಥಳೀಯವಾಗಿಯೇ ಇರಬೇಕು. ಕೇಂದ್ರ ಸ್ಥಾನದಲ್ಲಿ ಇರದ ಅಧಿಕಾರಿಗಳನ್ನು ಅಮಾನತು ಮಾಡಲಾಗುತ್ತದೆ. ಅಮಾನತು ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸಚಿವ ಸಂತೋಷ್ ಲಾಡ್ ಸೂಚನೆಯನ್ನು ಸಹ ನೀಡಿದ್ದಾರೆ. ಪಕ್ಕ ಕೈ ಎತ್ತರ ಕಾಣ್ತತಿಲ್ಲ. ಇದರ ಕರೆಕ್ಟ್ ಆಗಿ ಹಲೋ, ನೀವು ಅವರಿಗೆ ಆಫೀಸ್ ಫೋನ್ ಹಚ್ಚಿರ ಹಿಂಗ್ರಿ? ಹಲೋ, ಇಷ್ಟು ಲಾಟಿ ನಮ್ಗೆ ಕರೆಕ್ಟ್ ಇರ್ಬೋದಾ? ಹಲೋ, ಎಲ್ಲಿದ್ದೀರಿ ನೀವು? ಪಕ್ಕನಾ 100%? GPS ಫೋಟೋ ಈಗ ಬೇಡ, 100% ಇದ್ರೆ ಅಂದ್ರೆ ಬೇಡ. ನೋಡ, ಚೆಕ್ ಮಾಡ್ತೀನಿ, ಚೆಕ್ ಮಾಡ್ತೀನಿ. ಅಲ್ಲ, ನೀವು ಮೊದಲೇ ನೀವು ಕರೆಕ್ಟಾಗಿ ಹೇಳಿರ? ನೀವು ಯಾವ್ದಾದ್ರು ಲಾಟ್ರಿ ಹಾಕಬೇಕು, ಬೇರೆ ಪಂಚಾಯತಿ ಹೆಸರು ತೆಗೀರಿ ನೀವು ನಿಮ್ಮ ಹೆಸರು. ಹಲೋ, ಎಲ್ಲಿದ್ದೀರಿ ನೀವು? ಗ್ರಾಮ ಪಂಚಾಯತ್ ಇದ್ದೀರಾ? ನೀವು ನೋಡ್ತಾನೆ, ನೀವು ಎಲ್ಲಿರ್ಬೇಕು? ನೀವೀಗ ರ್ಯಾಂಡಮ್ ಲಾಟ್ರಿ ಹಾಕ್ಸರ್ ಎಲ್ಲ ಕರೆಕ್ಟ್ ಪರ್ಫೆಕ್ಟ್ ನಿಮ್ಗೆ ನನ್ ನಂಬಲಾರಕ್ ಆಗ್ತಾ ಇಲ್ಲ. ನನಗೆ ಖುಷಿ ಆಗ್ತಾ ಇದೆ, ಆದ್ರೂ ನಂಬಿಕೆ ಇಲ್ಲ, ಖುಷಿ ಆಗ್ತಾ ಇದೆ. ನೀವು ಇಲ್ಲಿವರೆಗೆ ಹೇಳ್ಕೊಟ್ಟಿರಿ ಅವ್ರಿಗೆ. ಶೆಟ್ರ ಎಲ್ಲಿದ್ದೀರಿ ನೀವು? ಎಲ್ಲಿದ್ದೀರಿ ಶೆಟ್ರ? ಪಕ್ಕ ಉಪಾಧ್ಯಕ್ಷರು ಮುಂದೆ ಇದಾರ? ಕೊಡ್ರಿ, ನೀವು ಉಪಾಧ್ಯಕ್ಷರು ಕೊಡ್ರಿ. ವಿಡಿಯೋ ಇದಾರೇನ್ರಲ್ಲಿ? ನೀವು ಅಲ್ಲೇ ಇದ್ದೀರಾ? ಎಲ್ಲ ಹುಳಿ ಪಿಕ್ಚರ್ ಬಂದ್ರ ಅಂತ ಹೇಳಿದ್ರೆ ಯಾರು? ಗೊತ್ತಲ್ಲ, ರೆಗ್ಯುಲರ್ ಬರ್ತಾರ ಪಿಡಿ ಅವರು? ರೆಗ್ಯುಲರ್ ಇದ್ದಾರ? ಬಟ್ ರೆಗ್ಯುಲರ್ ಇದ್ದಾರಾ? ಹಲೋ, ಎಲ್ಲಿದ್ದೀರಿ ನೀವು? ಎಲ್ಲಿ ಹೊರಗಿದ್ದೀರಿ? ನಾವು ನಿಮ್ಮಿಂದ ತಿರುಗಿ ಊಟ ತಿರುಗಿ ನೋಡೋಣ. ಕಂಪ್ಯೂಟರ್ ಮುಂದಿದ್ದೀರಾ? ಸರ್ಪ್ರೈಸ್. ಎನಿವೆ, ಐ ಆಮ್ ಗ್ಲಾಡ್, ಐ ಆಮ್ ಹ್ಯಾಪಿ. ಸರ್ಪ್ರೈಸ್ ಚೆಕ್ನಲ್ಲಿ ಎಲ್ಲರೂ ಅವರವರ ಸ್ಥಾನದಲ್ಲಿದ್ದಕ್ಕೆ ಖುಷಿಯಾಗಿದೆ. ವಿಚಾರ ಕೊಟ್ಟಿರ್ತೀವಿ, ನೀವು ಕೇಳ್ರಿ. ನಿಮ್ದು ಯಾವ್ದು ಹೇಳು, ಯಾರಿದ್ರೆ ಅಲ್ಲ, ನಿಮಗೆ ಗೊತ್ತಿರುತ್ತೆ ಯಾರು ಇರ್ತಾರಂತ. ಅಷ್ಟೇ ಸರ್. ಫೀಲ್ಡ್ ಸ್ಟಾಫ್ 30 ಜನ ಅಲ್ಲ ಸರ್. ಅವರೆಲ್ಲಿರ್ತಾರೆ? 30 ಜನ ಎಲ್ಲ ರೈಸಪ್ಪರ ಕೇಂದ್ರ ಹತ್ತಿರ್ತಾರೆ, ಅಂದ್ರೆ ಹುಬ್ಳಿ ಮಟ್ಟದಲ್ಲಿ ಇರ್ತಾರೆ. ಈಗ ನೋಡಿ, ಪ್ರಾಬ್ಲಮ್ ಎಲ್ಲಿದೆ? ಎಲ್ಲರನ್ನ ಒಂದೇ ಕಡೆ ಸಂಘರ್ಷಬೇಕು. ನಮಗೆ ಪ್ರಾಬ್ಲಮ್ ಇರ್ತಕ್ಕಂಥ ರೀಸನ್ ಅವ್ರು ಅಲ್ಲೇ ಇರ್ಬೇಕಂತ ಏನಿಲ್ಲ. ಕೇಳಿಸ್ತಾ ಇದ್ದೀನಿ ಎಲ್ಲರಿಗೆ? ಕೇಳಿಸ್ತಾ ಇದೆಯಾ? ನೀವು ಮಳೆಗಾಲ ಮುಗಿಯೋವರಿಗೆ ನಾವು ಸರ್ಪ್ರೈಸ್ ವಿಸಿಟ್ ಅನ್ನ ಬರ್ಬೋದು, ಅಥವಾ ನಮ್ಗೆ ಮಾಹಿತಿ ಬಂದ್ರೆ ನೀವು ಅಲ್ಲಿ ಇಲ್ಲ ಅಂತಂದ್ರೆ ನಾವು ಕಠಿಣ ಕ್ರಮವನ್ನು ತಗೋಬೇಕಾಗ್ತದೆ. ಕೇಳಿಸ್ಕೊಳ್ಳಿ, ಇಲ್ಲಿ ಕರೆದಿರ್ತಕ್ಕಂಥ ಉದ್ದೇಶ ಅದೇ ಇರೋದು. ನಾವೇ ಹೋದ್ರೆ ನೀವೆಲ್ಲ ಲೇಟ್ ಬರ್ತೀರಿ. ಅಲ್ಲಿದೆ ಸರ್, ಗಾಡಿ ಸಿಕ್ಕಿದೆ, ಬೆಳಿಗ್ಗೆ ಆಗಿದೆ, ಮೀಟಿಂಗ್ ಇದೆ, ಡಿ ಸಿ ಇದೆ. ದಯಮಾಡಿ ಆ ಥರ ಇದ್ರೆ ಡಿ ಸಿಗೆ ಮೊದಲೇ ತಿಳಿಸಿ. ಇದು ಇಂಪಾರ್ಟೆಂಟ್ ಇರ್ತಕ್ಕಂಥ ಸಮಯ ಇದೆ. ನಮ್ಮ ಅವೈಲಬಿಲಿಟಿ, ಅವರ್ ಫಿಸಿಕಲ್ ಪ್ರೆಸೆನ್ಸ್ ಆಫ್ ಎವ್ರಿ ಗೌರ್ಮೆಂಟ್ ಎಂಪ್ಲಾಯ್, ಎವ್ರಿ ಡಿಪಾರ್ಟ್ಮೆಂಟ್ ಆಸ್ಪೆಕ್ಟ್ ಅಲ್ಲಿ ಇರಲೇಬೇಕು. ನೀವು ಆಲ್ ನಮಗಿರ್ತಕ್ಕಂಥ ಎಲ್ಲ ಇಲಾಖೆಯ ಮುಖ್ಯಸ್ಥರುಗಳು ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥವ್ರು ದಯಮಾಡಿ ನಿಮ್ಮ ಜವಾಬ್ದಾರಿಯನ್ನ ಹೆಡ್ ಕ್ವಾರ್ಟರ್ಸ್ ಇರಬೇಕು. ನೀವು ತಾಲೂಕಾ ಬಿಟ್ಕೊಂಡು ಬಂದು ಇಲ್ಲಿ ಮಲಗೋದು, ನಾವು ಆಮೇಲೆ ನಾನು ಮುಲಾಜಿಲಾರಾಗೆ ಕ್ರಮ ತಗೊಳ್ತೀನಿ, ದೆನ್ ಡೋಂಟ್ ಕಮ್ ಟು ಮೀ. ಮಳೆ ಇದೆ, ನಿಮಗೆ ಅದು ಅರಿವು ಇರಬೇಕು.
ನಿಮಗೆ ಸ್ವಲ್ಪ ಜಾಗೃತೆ ಕೂಡ ಇರಬೇಕು. ರಾತ್ರಿ ಮಳೆ ಆಗಿದ್ರೆ ಏನು ಬೆಳಿಗ್ಗೆ 8 ಗಂಟೆಗೆ ಹೋಗ್ಬೇಕಂತ ಏನಿಲ್ಲ, ಸ್ವಲ್ಪ ಜಲ್ದಿನೂ ಹೋಗ್ಬೋದು ನೀವು. ಒಂದ್ ದಿವಸ ಜಲ್ದಿ ಹೋದ್ರೆ ಏನಾಗೋದಿಲ್ಲ, ಅಥವಾ ಒಂದ್ ದಿವಸ ಜಲ್ದಿ ಲೇಟ್ ಬಂದ್ರು ಕೂಡ ಏನಾಗೋದಿಲ್ಲ. ಯುವರ್ ಪ್ರೆಸೆನ್ಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಕೇಳಿಸ್ತದೆ ಎಲ್ಲರಿಗೆ? ಬಿ ಅವರೇ, DDP ನೀವು ಅಲ್ಲಿ ಹೋದ್ರೆ ನೀವೇ ಲೇಟ್ ಬರ್ತೀರಿ ಎಲ್ಲ ಕಡೆ. ಕೌನ್ಸಿಲಿಂಗ್ ಇದ್ರೆ ಏನಾಯ್ತದ್ದು? ನೀವ್ ಇರ್ಬೇಕಂತ ಕಂಪಲ್ಸರಿ ಇದೆಯಾ? ಹೌದು ಸರ್, ಕಂಪಲ್ಸರಿ ಇರಬೇಕಂತಾನೆ ಅವರು ಡೈರೆಕ್ಷನ್ ಕೊಡೋದು ಸರ್ ಆಯುಕ್ತರು. But anyway, you're justifying it. I'm not disagreeing with that. But henceforth ನಾವು ಬರ್ತೀವಿ, ಶಾಸಕರು ಕರೀತಾರೆ, ಎಲ್ಲೇ ಬಂದಾಗ ನೀವೆಲ್ಲ ಇರ್ಬೇಕು, ಅಲ್ಲಿ ಅಟೆಂಟಿವ್ ಆಗಿರಿ ದಯಮಾಡಿ. ಆಮೇಲೆ ನಮ್ ಟೂರ್ ಪ್ಲಾನ್ ಕೊಡ್ತದೆ, ನೀವೆಲ್ಲ ಬರಂಗಿಲ್ವಾ? ನೀವು ನಿಮಗೆ ಸ್ಪೆಷಲ್ ಆಗಿ ಹೇಳಿ ಕಳಿಸ್ಬೇಕೇನ್ರಿ? ಇನ್ನು ಮುಂದ್ಗಡೆ ಎವ್ರಿ ವಿಸಿಟ್ when I come somewhere other than by traveling, every department head without ನಾವು ಇನ್ನೊಂದ್ಸರಿ ಹೇಳೋದು ಲೇಟ್ ಆಗೈತೆ ಅಂತ ಕೇಳಿಸ್ಕೊಂತ ಕೆಲಸ ಮಾಡಕ್ ಹೋಗ್ಬೇಡಿ ದಯಮಾಡಿ. If there is a genuine problem, I understand. ನಿಮ್ಮ ಮಾಹಿತಿ ಈಗ ನೀವೊಂದು ಟಾಸ್ಕ್ ಫೋರ್ಸ್ ಕಮಿಟಿ ತರ ಎಲ್ಲ ಇಲಾಖೆಯವರು ಸೇರ್ಬಿಟ್ಟು ಇದು ಮಾಡಿ ಅಮ್ಮ. How many people we can really deploy in these situations? One is wherever there is a danger of life, one task force committee money. Wherever we feel, because sir we already heads on, we have got a bit idea. Already ಇದೆ sir. But still you do it now. If it is there, ಯಾರು ರಿಲೇಟೆಡ್ ಚೆಕ್ ಮಾಡಿ ಹೇಳಿ. ಟಾಸ್ಕ್ ಫೋರ್ಸ್ ಎಲ್ಲಿದೆ ನಮ್ದು? Sir, ತಾಲೂಕ್ ಲೆವೆಲ್ ಟಾಸ್ಕ್ ಫೋರ್ಸ್ ಗೆ ತಹಸೀಲ್ದಾರ್ will be the head of chair. Correct. But who are how many people he has got? Where is his team? Random ಆಗಿ ತಗೊಳ್ಳಿ ಫೋನ್ ಕಾಲ್. Yes. ಚೆಕ್ ಮಾಡಿ ಒಂದು PDF ಹಚ್ಚಿ ಇಲ್ಲಿ. ನೀವೆಲ್ಲ ನಿಮ್ಮ ಒಬ್ಬೊಬ್ಬರಿಗೆ ಹಚ್ಚಿದ್ರೆ PDF ಗಳೆಲ್ಲ ಚೆಕ್ ಮಾಡಿ ನೋಡೋಣ. ತಾಲೂಕು ಪಂಚಾಯತಿ ಇವುಗಳು ತೋಡಿ ಚೆಕ್ ಮಾಡಿ who is not in the situation where he is supposed to be, now only ಅವನು ಸಸ್ಪೆಂಡ್ ಮಾಡಿ. ಸುಮ್ಮನೆ ಹೇಳ್ತಾರೆ. ಒಬ್ಬ PDO ಗ್ರಾಮ ಪಂಚಾಯತ್ ಸೆಕ್ರೆಟರಿಗಳು ಕರೆಕ್ಟ್ ಆಗಿದ್ರೆ ಈ ಸಮಸ್ಯೆಗಳು ನಮ್ಗೆ ಅರ್ಧ ಕಮ್ಮಿ ಆಗ್ತವೆ. ದೇ ಡೋಂಟ್ ಅಟೆಂಡ್ ಓನ್ಲಿ. ನಿಮ್ಮ PDOಗಳಿಗೆ ಹಚ್ಕೊಡು. ಮತ್ತೆ ಹೇಳಿ ರಿಲೇದೆ ಅಂತ ಹೇಳಕ್ ಹೋಗ್ಬೇಡ್ರಿ. ಹಲೋ, ಎಲ್ಲಿದೆ ಮತ್ತಾಯಿ? ಪಕ್ಕ ಅಲ್ಲಿ ಆಫೀಸ್ ಇದ್ದೀರಾ? ಮಳೆ ಮುಗಿಯೋವರೆಗೆ ನೀವು ಜಾಗ ಬಿಟ್ಟು ಎಲ್ಲಿ ಕದಲಂಗಿಲ್ಲ. ನೀವು ಅಟೆಂಟಿವ್ ಆಗಿರ್ಬೇಕು. ಚೆಕ್ ಮಾಡೋಣ ಮತ್ತೆ.